ಹೋದ್ರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರ, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿ ಅಲ್ಲ ಅಂತ, ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿ ಅಲ್ಲ, ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಕ್ಷಮೆ ಕೇಳಿದ ಮೇಲೆ ನೋಟಿಸ್ ಕೊಟ್ಟು ಮತ್ತೆ ಸ್ವಾಮೀಜಿಗೆ ಎನ್ಕ್ವೈರಿ ಕರೆದ್ರೆ ಇದೆಷ್ಟು ಸರಿ ಸ್ವಾಮೀಜಿಗೆ ಮುಟ್ಟಿ ನೋಡ್ಲಿ ಅಂತಾರೆ ಅವರು. ಕ್ಷಮೆ ಯಾಚನೆ ಅಲ್ಲ, ಹೇಳಿದ್ರ ಇಲ್ಲ, ಅದೇ ಹೋಗಿ ಹೇಳಿ. ಅದೇ ಈಗ ವಿಚಾರಣೆನೂ ಮಾಡಬಾರ್ದು ಅಂದ್ರೆ ಹೆಂಗೆ ಹೇಳಿದ್ರೆ? ಯಾಕೆ ಹೇಳಿದ್ರಿ, ಏನ್ ಹೇಳಿದ್ರಿ? ಈಗ ನೀವು ಒಂದು ಡಿಸೈಡ್ ಮಾಡ್ಬಿಡೋಣ ಸರ್. ಇವತ್ತು ಕಾನೂನು ನನಗ್ ಬೇರೆ ನಿಮಗ್ ಬೇರೆನಾ? ಸಂವಿಧಾನ ನನಗ್ ಬೇರೆ ನಿಮಗ್ ಬೇರೆನಾ? ನೀವು ಎಸ್ ಅಂತ ಹೇಳ್ಬಿಡಿ, ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡ್ಬಿಡೋಣ. ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನ್ ಹೇಳ್ಬೇಕು ಅಂದ್ರೆ, ಈ ಸಂವಿಧಾನ ಇದು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ, ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ, ಅದೇನಿದ್ರು ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ, ನಿಮ್ಮ ಆಲೋಚನೆ ಇರ್ಬೋದು, ನಿಂತ್ಕೊಳ್ಳಿ, ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ. ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದ್ರೆ, ನೀವು ಒಬ್ರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಸಂವಿಧಾನ ರಕ್ಷಣೆಗೋಸ್ಕರನೇ ನಮ್ಗೆ ಇವತ್ತು ನಮ್ಗೆ ಜನ ಮತ ನೀಡಿರೋದು, ಅದು ನಾವು ಮಾಡ್ತೀವಿ. ಅಶೋಕ್ ಅವರು ಫಸ್ಟ್ ಹೇಳಿ, ಬಸವಣ್ಣ ಅವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ? ಪೇಜಾವರ್ ಶ್ರೀ ಅವ್ರು ಹೇಳಿದ್ದು ಸರಿನಾ ತಪ್ಪ? ಒಕ್ಕಲಿಗ ಸ್ವಾಮೀಜಿ ಅವರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ, ಅದಾದ್ಮೇಲೆ ಮುಂದಿನ ಚರ್ಚೆಗೆ ಬರಲಿ ಅವರು. ರಾಜ್ಯದಲ್ಲಿ ಕ್ಲಿಯರ್, ಬಿಜೆಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೇ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನ? ಆಮೇಲೆ ದಯವಿಟ್ಟು ತಾವು ನಿಮ್ಗೆ ನೆನ್ಪು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು, ಇನ್ನೊಬ್ಬ ಶ್ರೀಗಳು ಅವರು ಜೈಲ್ ಅನುಭವಿಸಿ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ? ಅವಾಗೂ ಸಮಾಜ ಇತ್ತ? ತಪ್ಪೇ ಅಲ್ವಾ? ಅಂದ್ರೆ ಆಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ರೆ ಯಾರು ಏನು ಮಾಡಬಾರ್ದ? ಅಂದ್ರೆ ನೀವು ಏನೇ ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದ್ರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನ ಅರ್ಥಕೊಂಡು. ಇದು ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು, ಹೇಳಿದ್ ಸರಿ ಅಂತೀರಾ ಬಿಜೆಪಿ ಅವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದಂತ ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂತ ಸಂವಿಧಾನ ಬೇಕು ಅಂದ್ರೆ ಏನರ್ಥ? ಇದರಲ್ಲಿ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂತ ಘಟನೆಗಳನ್ನ ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿಜೆಪಿ ಅವರು ಸುಮ್ಮನೆ ಅಂದ್ರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡ. ಒಕ್ಕಲಿಗ ಸ್ವಾಮೀಜಿ ಅವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ಓಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ತಾರೆ. ಅಂದ್ರೆ ಅವರಿಗೆ ಸಮಾನತೆ ಇಲ್ಲ. ಮತ್ತೆ ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ, ಅಂದ್ರೂ ಸುಮ್ಮನಿರ್ತಾರೆ. ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವರ ಹೆಸರು ಹೇಳ್ಬಿಟ್ಟು ಓಟ್ ತಗೋತೀರಾ?
ಆದ್ರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬಾ ಓಡಾಡಿ ಕಣ್ಣೀರ್ ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲಿ ಅಲ್ಲಪ್ಪ. ಬಸವಣ್ಣ ಅಂದ್ರೆ ನಿಮ್ಗೆ ಅಲರ್ಜಿನ? ಸಂವಿಧಾನ ಅಂದ್ರೆ ಅಲರ್ಜಿನ? ಸಮಾನತೆ ಅಂದ್ರೆ ಅಲರ್ಜಿನ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನ ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡದ ಕೆಲಸ ನಮ್ಮೆಲ್ಲರದು. ಏನ್ ಸಮಾಜವನ್ನ ನಡ್ಸ್ಕೊಂಡು ಹೋಗುವ ಕೆಲಸನ ನಮ್ಮದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.